ಎಲ್ಲರ ಜೀವನದಲ್ಲೂ ಟ್ವಿಸ್ಟ್ ಅನ್ನೋದಿದ್ದೇ ಇರುತ್ತೆ. ಅದೇ ಥರ ನನ್ನ ಜೀವನದಲ್ಲಿ ನಡೆದ ಒಂದು ಟ್ವಿಸ್ಟ್ ನಿಮ್ಮ ಮುಂದೆ. ಅಯ್ಯೋ, ಲೇಟ್ ಆಗೋಯ್ತು. ಓನರ್ ಏನು ಹೇಳ್ತಾನೇನು? ಬೈಲಿಲ್ಲ ಅಂದರೆ ಸಾಕಪ್ಪ ದೇವರೇ. ಓನರ್ ಬೈಲಿಲ್ಲ ಅಂದ್ರೆ ಸಾಕಪ್ಪ. ಅಣ್ಣ ಯಾಕೋ ಲೇಟು? ಅಣ್ಣ ಇವತ್ತು ಒಂದು ದಿವಸ ಕ್ಷಮಿಸ್ಬಿಡಿ, ನಾನು ಲೇಟ್ ಆಗೋಯ್ತು. ಬೇಗ ಬರ್ಬೇಕಂತ ಹೇಳಿದೆ ತಾನೇ? ಇಲ್ಲ ಅಣ್ಣ, ಕೆಲಸ ಬೇಗ ಬೇಗ ಮುಗಿಸ್ಬಿಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಅಣ್ಣ ನಾನು ಬರೋಷ್ಟರಲ್ಲಿ ನೀಟಾಗಿ ಮನೆ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ. ಹಾಂ ಅಣ್ಣ. ಓನರ್ ಹೋದ, ಈಗ ಹಿಂದೆ ಕ್ಲೀನ್ ಮಾಡ್ಕೋಬೋದ ನನ್ನ ಮಗ ಬರೋ ಗಂಟ. ಸ್ವಲ್ಪ ಶೋಕಿಯಾಗಿ ಕ್ಲೀನ್ ಮಾಡೋಣ. ಪಾಪ ಮನೆಯೆಲ್ಲ ಕೊಡ್ಸಾಯ್ತು. ಇದೊಂದು ಹಾಲು ಒಂದು ಒರೆಸ್ಬಿಟ್ರೆ ಆ ವಯ್ಯ ಬರೋಷ್ಟರಲ್ಲಿ ಮನೆಯೆಲ್ಲ ಪಳ 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 ಹೊಳಿಯುತ್ತೆ. ಮಾಡ್ಬಿಡೋಣ. ಯಾರು ಬಿದೋದಂಗಾಯ್ತಲ್ಲ. ಅಯ್ಯೋ, ಇವನೇನಪ್ಪ ಉಸಿರೇ ಆಡ್ತಾ ಇಲ್ಲ. ಅಯ್ಯೋ, ಏನಪ್ಪ ನನ್ನ ಮೇಲೆ ಬಂದ್ಬಿಡುತ್ತಾ? ಅಯ್ಯೋ, ನನ್ನ ಹೆಂಡತಿ ಮಕ್ಕಳು ಪರಿಸ್ಥಿತಿ ಮುಗೀತು. ನನ್ನ ಜೀವನ ಏನಪ್ಪ ಮಾಡೋದೀಗ? ಹಿಂಗಾಗೋಯ್ತು. ಮೇಲಿಂದ ಬಿಸಾಕ್ಬಿಡ್ತೀನಿ. ಸೂಸೈಡ್ ಅಂತ ಆಗುತ್ತೆ. ನನ್ನ ಬರಲ್ಲ, ಇದೊಂದೇ ದಾರಿ ಈಗ. ಅಯ್ಯೋ, ಡೋರ್ ಬೇರೆ ಓಪನ್ ಐತಿ. ಯಾರೂ ನೋಡಿಲ್ಲ ಅಲ್ವಾ? ಯಾರೂ ನೋಡಿರಲ್ಲ. ಸತ್ತ ನನ್ನ ಮಗ. ಯಾರು ನೋಡಿರಲ್ಲ. ಭಗವಂತ ಕಾಪಾಡ್ಬಿಟ್ಟ.